ನಗರ ಸೇರಿದಂತೆ ತಾಲೂಕಿನಾದ್ಯಂತ ಹಗಲು ರಾತ್ರಿ ಎನ್ನದೆ ಅಕ್ರಮ ಮರಳು ಸಾಗಾಣಿಕೆ ದಂಧೆ ಎಗ್ಗಿಲ್ಲದೆ ನಡೆದಿತ್ತು. ಈ ಕುರಿತು ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತುಕೊಂಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕಾ ಅಧ್ಯಕ್ಷ ಸುರೇಶ್ ಗೋಬರ್ಗಲ್ ಆರೋಪಿಸಿದ್ದಾರೆ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸಿಂಧನೂರು ಜಿ ಸುರೇಶ್ ಗೋಬರ್ಗಲ್. ನಾನು ಸಿಂಧನೂರಿನಲ್ಲಿ ಅತಿ ಹೆಚ್ಚು ಮರಳು ದಂಧೆ ಬಹಳ ಹೆಚ್ಚಾಗಿದೆ. ಇಲ್ಲಿ ಯಾರು ಇದು ಮಾಡೋದಿಲ್ಲ, ನಿಂದಿಸೋರಿಲ್ಲ, ಬಂದ್ ಮಾಡಿಸೋರಿಲ್ಲ, ಯಾರಲ್ಲ. ಇದೇ ಪೊಲೀಸ್ ಇಲಾಖೆಗಳೆಲ್ಲ ಪೊಲೀಸ್ ಕೆಲವೊಂದು ಮಾಮೂಲುಗಳು ಕೊಡ್ತು ಅಂತಂದ್ರೆ ನಮಗೆ ಅನುಮಾನ ಬಂದಿದೆ ಇವ್ರ ಮ್ಯಾಗ. ಇವು ಮೊನ್ನೊಂದು ರೀಸೆಂಟ್ಲಿ ಒಂದು ಕ್ಯಾಬ್ನಿಗೆ ಗಾಡಿ ಪಾರ್ಟಿ ಆಯ್ತು, ಇಂದ ಫಾಲೋ ಮಾಡ್ಕೊಂತ ಅವ್ರು ಗಾಡಿ ಆಕ್ಸಿಡೆಂಟ್ ಆಗಿ ಬಿತ್ತು. ಅವ್ರಿಗೆ ಏನೇನು ಆಯ್ತಪ್ಪ ಅಂದ್ರೆ ಪೊಲೀಸ್ ಇಲಾಖೆ ಆಯ್ತು, ಇವ್ರು ಯಾರು ಕಾರಣ? ಹಂಗಾಗಿ ಎಲ್ಲ ಉಸುಗು ಮಾಫೆ ಮಾಡೋರು ಎಲ್ಲ ರದ್ದು ಮಾಡಬೇಕು, ಲೈಸೆನ್ಸ್ ರದ್ದು ಮಾಡಬೇಕು. ಇಲ್ಲಿ ಕೆಲವೊಂದು ಎಲ್ಲ ಕಡೆ ಕೂಡ ಹಳ್ಳಿಗಳು ತುಂಬ ಆಗಿದೆ. ಈ ಕಡೆಲ್ಲ ತುಂಬ ಸೋಮಲಾಪುರ, ಅಂಬಾಮಠ, ಸಿಂಗಾಪುರ, ಒಳಬಳ್ಳಾರಿ, ಈ ಕಡೆ ಜಳಗಾರಿ, ಒಳಬಳ್ಳಾರಿ ಭಾಳ ತುಂಬ ಆಗಿದೆ. ಇಲ್ಲೆಲ್ಲ ಕೊಂಡು ಮುಚ್ಚಿಂದ ಕುಂತಿದ್ದಾರೆ ಎಲ್ಲ ಪೊಲೀಸ್ ಇಲಾಖೆಗಳು, ಇಲ್ಲಿ ತಾಲೂಕು ದಂಡಾಧಿಕಾರಿಗಳು. ಇವ್ರ ಮೇಲೆ ಕಠಿಣ ಕ್ರಮಗಳು ತಗೋಬೇಕು. ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಜವಳಗೆರೆ ಗ್ರಾಮದಲ್ಲಿ ಶುಕ್ರವಾರ ನರೇಗಾ ಕಾರ್ಮಿಕರಿಗೆ ಆರೋಗ್ಯದ ಅರಿವು ಕಾರ್ಯಕ್ರಮವನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಎಚ್ಐವಿ ಏಡ್ಸ್ ರೋಗದ ಕುರಿತು ಸಂಪೂರ್ಣ ಅರಿವು ಮೂಡಿಸಲಾಯಿತು. ನಂತರ ಲೈಂಗಿಕ ಸಂಪರ್ಕದ ರೋಗಗಳು, ಮಧುಮೇಹ, ರಕ್ತದೊತ್ತಡ, ವೈಯಕ್ತಿಕ ಸ್ವಚ್ಛತೆ ಹಾಗೂ ಇನ್ನಿತರ ಕಾಯಿಲೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಬೇಸಿಗೆ ಕಾಲದಲ್ಲಿ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಪನ್ಮೂಲ